ನಾಗೇಂದ್ರ ರಾಜೀನಾಮೆ ನಿರೀಕ್ಷೆ ಇದ್ದಿದ್ದೆ ಅದು 10 ದಿವಸಗಳ ಹಿಂದೆಯೇ ಈ ಬಗ್ಗೆ ತೀರ್ಮಾನ ಆಗೋಗ್ಬಿಟ್ಟಿದೆ. ಇದು ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ. ಇದು ನಾಗೇಂದ್ರ ರಾಜೀನಾಮೆ ನನಗೇನು ಆಶ್ಚರ್ಯಕರವಾದಂತಹ ಸಂಗತಿ ಅಲ್ಲ. ಪದೇ ಪದೇ ಇಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗುತ್ತೆ ಕುಮಾರಸ್ವಾಮಿ ಅವರು ಕೇಳುತ್ತಿದ್ದಾರೆ. ಇದ್ದಿದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ ಈಗಾಗಲೇ 1 ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿತ್ತು. ಅದೇನು ನನಗೇನು ಆಶ್ಚರ್ಯ ಏನು ಮೂಡಿಲ್ಲ ರಾಜೀನಾಮೆ ಕೊಡ್ತಕ್ಕಂಥ, ಅದೇನು ಆಶ್ಚರ್ಯವೂ ಇಲ್ಲ ನನಗೆ ಆ ವಿಷಯದಲ್ಲಿ. ಅದು ಅವ್ರು ಮಾಡ್ಕೊಂಡವ್ರು ನಾನು ಏನು ಮಾಡಲಿ? ಪದೇ ಪದೇ ಇಂಥ ಒಂದು ಪರಿಸ್ಥಿತಿ ಯಾತಿಗೆ ನಿರ್ಮಾಣ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥ. ಅದು ನಿರೀಕ್ಷೆ ಇದ್ದಿದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ ಈಗಾಗಲೇ 1 ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿತ್ತು. ಅದೇನು ನನಗೇನು ಆಶ್ಚರ್ಯ ಏನು ಮೂಡಿಲ್ಲ ರಾಜೀನಾಮೆ ಕೊಡ್ತಕ್ಕಂಥ, ಅದೇನು ಆಶ್ಚರ್ಯವೂ ಇಲ್ಲ ನನಗೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ರಾಜೀನಾಮೆ ಸಲ್ಲಿಕೆ ಆಗಿದೆ ಹೈಕಮಾಂಡ್ ಸಮ್ಮುಖದಲ್ಲಿ ಅಂತೆಲ್ಲ ಗೊತ್ತಾಗ್ತಾ ಇದೆ. ಇಲ್ಲಿರುವಂತಹ ಪ್ರಶ್ನೆ, ರಾಜೀನಾಮೆ ಅಂಗೀಕಾರ ಮಾಡ್ತಾರಾ ಹೈಕಮಾಂಡ್ ಅಂತ? ನಿಖೇಶ್, ಮೊದಲನೇದಾಗಿ ನಾಗೇಂದ್ರರವರ 187 ಕೋಟಿ ಹಗರಣದ ವಿಚಾರವಾಗಿ ಅವರು ಕಳೆದ ಬಾರಿ ಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ರಾಜೀನಾಮೆಯನ್ನ ಪಡೆಯಲಾಗಿತ್ತು. ಅವರನ್ನ ಜೈಲಿಗೆ ಕೂಡ ಕಳಿಸುವಂತ ಕೆಲಸವನ್ನ ಕಾನೂನು ಮಾಡಿತ್ತು. ಆದ್ರೆ ಯಾವಾಗ ಅವರು ಜೈಲಿನಿಂದ ಹೊರಬಂದಂತ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. 2ನೇ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಸಿಗೋದು ಈಗ ಬಿಜೆಪಿ ಹಾಗೂ ಜೆಡಿಎಸ್ ವಿರೋಧ ಮಾಡಿರುವಂತದ್ದು. ಕಾರಣ ಏನು ಅಂದ್ರೆ, ಒಬ್ಬ ಕಳಂಕಿತ ವ್ಯಕ್ತಿಯನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂದ್ರೆ, ಅತ್ಯಂತ ದಲಿತರ ಒಂದು ಜನಾಂಗಕ್ಕೆ ಸೇರಬೇಕಾದಂತಹ ಹಣವನ್ನ ಈತ ಬೇರೆ ಬೇರೆ ಅಂದ್ರೆ 600 ಅಕೌಂಟ್ಗಳಿಗೆ ಡೈವರ್ಟ್ ಮಾಡಿ ಅದನ್ನ ತನ್ನ ಚುನಾವಣೆ ಖರ್ಚಿಗೆ ಅಥವಾ ಬೇರೆ ಖರ್ಚಿಗೆ ಡೈವರ್ಟ್ ಮಾಡಿಸಿದ್ದು. ಅದ್ರ ಜೊತೆಗೆ ಒಬ್ಬ ಅಧಿಕಾರಿ ಕೂಡ ಇದರಿಂದ ಮೃತಪಟ್ಟಿದ್ರು. ಈ ಕಾರಣದಿಂದಾಗಿ ಇಂಥ ವ್ಯಕ್ತಿಯನ್ನ ಸಂಪುಟದಲ್ಲಿ ಮುಂದುವರಿಸೋದು ಬೇಡ ಅಂತ ಹೇಳಲಾಗಿತ್ತು. ಅದ್ರ ಜೊತೆಗೆ ಒತ್ತಡ ಕೂಡ ಸರ್ಕಾರದ ಮೇಲೆ ಇತ್ತು. 2 ವಾರ ನಡೆದಂತಹ ಅಧಿವೇಶನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೇ ವಿಚಾರವಾಗಿ ಹೋರಾಟವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮಾಡಿದ್ರು. ಆದ್ರೆ ಈ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನೋಡಿದಾಗ, ನಿನ್ನೆ ದೆಹಲಿಗೆ ಹೋಗಿ ಬಂದಿರುವಂತಹ ಡಿಕೆ ಶಿವಕುಮಾರ್ ಅವರು ಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಿಪಾಯಿ ಅಂತೆ, ಪಕ್ಷ ಏನ್ ಹೇಳುತ್ತೆ ಅದನ್ನು ಫಾಲೋ ಮಾಡ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಮಾತ್ರ ಅಲ್ಲ, ನಾಗೇಂದ್ರ ಮಾತ್ರ ಅಲ್ಲ, ಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತನು ಬದ್ಧನಾಗಿರ್ತಾನೆ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅವರೇ ಬರ್ತಾರೆ, ಅವರೇ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಗೃಹ ಸಚಿವ ಪ್ರಿಯಾಂಕರ್ಗೆ ಕೂಡ ಹೇಳಿರುವಂತದ್ದು, ಮುಖ್ಯಮಂತ್ರಿಗಳಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆದ್ರೂ ಅಷ್ಟೇ, ಹೈಕಮಾಂಡ್ ಹೇಳಿದ ಮೇಲೆ ಮಾತನ್ನ ಒಪ್ಪಲೇಬೇಕು ಅಂತ. ಇದೇ ಮಾತನ್ನ ಸಿದ್ದರಾಮಯ್ಯರವರು ಕೂಡ ಹೇಳ್ತೀರಿ. ಇಲ್ಲಿಗೆ ಎಲ್ಲರ ಹೇಳಿಕೆಗಳನ್ನ ಗಮನಿಸಿದಾಗ ಬಿಕೆ ಹರಿಪ್ರಸಾದ್ ಅವರು ಕೂಡ ಈ ಮಾತನ್ನ ಹೇಳಿದ್ರು. ಈಗ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಯಾರ್ಯಾರು ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಪ್ರತಿಯೊಬ್ಬರು ಈ ಮಾತನ್ನ ಹೇಳ್ತಿರೋದು. ಪ್ರಾಬಬ್ಲಿ ನಾಗೇಂದ್ರರವರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆಯೇನೋ ಅನ್ನೋ ಒಂದು ಗಾಢವಾದ ನಂಬಿಕೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ಗೆ ಇದ್ರೂ ಕೂಡ, ಕಾಂಗ್ರೆಸ್ನ ಒಳಗಿರುವಂತಹ ಒಂದಿಷ್ಟು ಜನರು ಹೇಳ್ತಿರುವಂತದ್ದು, ನಾಗೇಂದ್ರಗೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವಂತ ಸಾಧ್ಯತೆ ಇಲ್ಲ. ಇದು ತೇಪೆ ಹಚ್ಚುವ ಕೆಲಸವನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮಾಡ್ತಿರಬಹುದು ಹೊರತು ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಕಡಿಮೆ ಎಂದಿದ್ದಾರೆ. ನಿಗೇಶ್, ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿ.